ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಜ್ಜಿ ಏನಾಯ್ತು? ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನಂದ. ನಿಮ್ ತಾತ ಇದ್ದಿದ್ರೆ ಅದೆಷ್ಟು ಸಂಭ್ರಮ ಪಡ್ತಿದ್ರು ಗೊತ್ತಿಲ್ಲ. ಇದ್ರದ್ದು ಎಲ್ಲಾ ಜವಾಬ್ದಾರಿನೂ ಅವರೇ ತಗೊಂಡು ಓಡಾಡ್ತಾ ಇದ್ರು, ಲವನೋಕೆಯಿಂದ ಇರ್ತಾ ಇದ್ರು. ಏನ್ ಮಾಡೋದು? ಅಜ್ಜಿ ತಾತ ಇಲ್ಲ ಅಂದರೂ ಅವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ. ಇನ್ನು ಪ್ಲೀಸ್ ಹೀಗೆಲ್ಲ ಅಳ್ಬೇಡ. ನೋಡು ಎಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ಚೇಚೆ, ನಾನು ಸಂತೋಷ ಕಣ್ಣೀರು ಬರ್ತಾ ಇದೆ ಅಂತ ಹೇಳಿದ್ದಲ್ಲ. ಮಾಲ್ತಿ ತಗೋ, ತಿಲ್ಕ ಇಡು. ಜಯಂತಿ, ಎಲ್ಲಿ ಹೋಗ್ತಾ ಇದ್ಯಾ? ಆಚೆ ಗೆಸ್ಟ್ ಜೊತೆ ಇರ್ತೀನಿ. ಎಲ್ರೂ ಇಲ್ಲೇ ಇದ್ರೆ ಹೇಗೇಳಿ? ಇಲ್ಲಿ ಕೆಲಸ ಇಲ್ದಿರೋರು ಹೊರಗೆ ಬಂದಿರೋ ನೆಂಟರನ್ನಾದ್ರೂ ಮಾತಾಡಿಸ್ಬೋದು. ನಿನಗೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳ್ದವ್ರು ಯಾರು? ನಿನ್ ಮಗನಿಗೆ ತಿಲ್ಕ ಹಚ್ಚೋದ್ ಬಿಟ್ಟು ನೀನೇಗ್ ಹೋಗ್ತೀಯ? ಬಾ, ನಂದನ್ಗೆ ತಿಲ್ಕ ಹಚ್ಚು. ಹೌದು ಜಯಂತಿ, ನೀನು ತಿಲ್ಕ ಹಚ್ತಾ ಇದ್ರೆ ಶಾಸ್ತ್ರ ಕಂಪ್ಲೀಟ್ ಆಗುತ್ತಾ ಹೇಳು? ಬಾ ತಿಲ್ಕ ಹಚ್ಚು. ಬಾ ಜಯಂತಿ, ತಿಲ್ಕ ಹಚ್ಚು. ಚಿಕ್ಕಪ್ಪ, ಪಾಪ ನನ್ನ ಚಂಚು ಎಲ್ರನ್ನೂ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾಳೋ ಏನೋ. ದನ ಚಿಕ್ಕಪ್ಪ, ಜನಾರ್ದನ. ಅದೇ, ನೀನು ಅವಳನ್ನು ತುಂಬ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಒಂದು ಕೆಲಸ ಮಾಡು, ಅವಳಿಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ನೀನು ನಡೆಯೋ ಎಲ್ಲ ಶಾಸ್ತ್ರಗಳನ್ನು ತೋರಿಸಿ ಎಕ್ಸ್ಪ್ಲೈನ್ ಮಾಡಿಬಿಡು. ಹೋಗಿ ಚಿಕ್ಕಪ್ಪ, ಯಾಕೋ ತಮಾಷೆಗೆ. ನಂದನ್, ಇದೆಲ್ಲ ಮುಗಿತಿದ್ದ ಹಾಗೆ ಮದುವೆ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಡು. ಮಾಲ್ತಿ, ನಮ್ಮ ಶಾಸ್ತ್ರದ ಪ್ರಕಾರ ಪದ್ಮಿನಿಗೂ ಹಾಗೆ ಗುಂಗಟ್ಟು ಹಾಕಿಸ್ಬೇಕು. ಲೀಲನ್ಗೂ ಪೂರ್ವಿಗೂ ಬರೋದಕ್ಕೆ ಹೇಳು, ಗುಂಗಟ್ಟು ಕೊಟ್ಟು ಕಳ್ಸೋಣ. ಸರಿ ಅಮ್ಮಾಜಿ. ಪೂರ್ವಿ, ನಂದನ್ ಅವ್ರು ಒಕ್ಕೆ ತಗೊಳ್ದೆ ನಾನು ಹೋಗಕ್ಕಿಲ್ಲ. ಆದ್ರೆ ನಂದನ್ ಅವ್ರು ನೋಡಿದ್ರೆ ಫೋನೇ ನೋಡ್ತಿಲ್ಲ. ನಂದನ್ ಅವ್ರಿಗೆ ಪತ್ರ ಬರ್ದು ಕಳ್ಸಿದ್ರಿ ಹೇಗೆ? ಸೂಪರ್ ಐಡಿಯಾ ಅಕ್ಕ, ಹಂಗೆ ಮಾಡು. ಹಾ, ಪ್ರೀತಿಯ ನಂದನ್ ಅವ್ರೆ, ನಿಮ್ಗೆ ಫೋನ್ ಮಾಡಕ್ಕೆ ಪ್ರಯತ್ನ ಮಾಡ್ದೆ. ನಿಮ್ನ ಭೇಟಿ ಮಾಡುವಾಗ್ಲೂ ಹೇಳಕ್ ನೋಡ್ದೆ, ಆಗ್ಲಿಲ್ಲ. ಅದ್ಕೆಯ ಈ ಪತ್ರ ಬರಿತಾ ಇದ್ದೀನಿ. ನಾನೀಗ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿವ್ನಿ. ನಿಮ್ಗೆ ನಾನು ಇನ್ಯಾವತ್ತೂ ಡ್ಯಾನ್ಸ್ ಮಾಡಲ್ಲ ಅಂತ ಮಾತು ಕೊಟ್ಟಿದ್ದೆ. ಆದ್ರೆ ಇವತ್ತು ನನ್ನ ಮದುವೆ ದಿನನೇ ಅನಿವಾರ್ಯವಾಗಿ ಡ್ಯಾನ್ಸ್ ಶೋಗೆ ಹೋಗ್ಲೇಬೇಕಾಗೈತೆ. ಯಾಕೆ ಏನು ಅಂತ ಪೂರ್ತಿಯಾಗಿ ಇಲ್ಲಿ ತಿಳ್ಸಕ್ ಕಷ್ಟ. ಆದ್ರೆ ನಾನು ಹೋಗದಿದ್ರೆ ತುಂಬ ದೊಡ್ಡ ಸಮಸ್ಯೆ ಆಗ್ತೈತೆ. ನಮ್ಮ ಎರಡು ಮನೆ ಮರ್ಯಾದೆ ಪ್ರಶ್ನೆ ಇದು, ನನ್ನ ನಿಮ್ಮ ಪ್ರೀತಿ ಪ್ರಶ್ನೆ. ಅದಕ್ಕೆ ನಾನು ಹೋಗಿ ಡ್ಯಾನ್ಸ್ ಮಾಡಲೇಬೇಕು. ಆದರೆ ನಿಮ್ಮ ಮಾತು ಮೀರಿ ಹೋಗೋಕ್ಕೆ ನಿಜವಾಗ್ಲೂ ನನ್ನ ಮನಸ್ಸಿಲ್ಲ. ನಾನು ಹಂಗೆ ಹೋದರೆ ನಿಮಗೆ ದ್ರೋಹ ಮಾಡ್ದಂಗೆ. ನಾನಂಥ ಕೆಲಸ ಮಾಡೋಕ್ಕಿಲ್ಲ. ಅದಕ್ಕೆ ನಿಮ್ಮ ಒಪ್ಪಿಗೆನ ಕೇಳ್ತಾ ಇದ್ದೀನಿ. ನೀವು ಒಪ್ಪಿದ್ರೆ ಬೇಗ ಹೋಗಿ ಡ್ಯಾನ್ಸ್ ಮಾಡಿ ಮದುವೆ ಮುಹೂರ್ತಕ್ಕೂ ಮುಂಚೆ ಬಂದ್ಬಿಡ್ತೀನಿ. ಅದೇ ನೀವು ಬೇಡ ಅಂದರೆ ನಾನು ಹೋಗೋಕ್ಕಿಲ್ಲ. ನಿಮ್ಮ ಉತ್ತರ ಏನು ಅಂತ ತಿಳಿಸಿ. ನಿಮಗೆ ಒಪ್ಪಿಗೆ ಇಲ್ಲ ಅಂದರೆ ಏನು ಹೇಳಬೇಡಿ. ಅದೇ ನೀವು ಒಪ್ಪೋದಾದರೆ ನನಗೆ ಒಂದೇ ಒಂದು ಗುಲಾಬಿ ಹೂನ
ಕಳಿಸಿ ಸಾಕು. ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿರೋ ನಿನ್ನ ಪ್ರೀತಿಯ ಪದ್ಮಿನಿ. ಪೂರ್ವಿ, ಪತ್ರ ಬರ್ದಾಯ್ತು. ನಂದನ್ ಅವ್ರಿಗೆ ಇದನ್ನ ಯಾರು ಕೊಡ್ತಾರೆ? ಇದನ್ನ ಯಾರಿಗೂ ಕಾಣ್ದಂಗ್ ಕೊಡ್ಬೇಕು. ಮತ್ತೆ ಇದನ್ನ ಯಾರು ಓದ್ಲೂಬಾರ್ದು. ನಾನಿದ್ದೀನಲ್ಲ ಪದ್ಮಿನಿ, ನಾನು ಅನ್ನು ಕೊಡ್ತೇನೆ. ಸರಿ. ಈ ಹೂವಿನ ಜೊತೆ ಈ ಪತ್ರ ಕೊಟ್ಬಿಡು. ಹುಷಾರು ಕಣ್ಲಾ, ಯಾರು ಇಲ್ದೇ ಇದ್ದಾಗ ಕೊಟ್ಬಿಡು. ಎಲ್ಲಿದ್ದೀರಿ ಶೋಪ್? ಇನ್ನೇನು ಪದ್ಮಿನೇನು ಕರ್ಕೊಂಡು ಹೊರಟ್ಬಿಡ್ತೀನಿ. ಲೇಟ್ ಆಗ್ತಿದೆಯಲ್ಲ, ಎನಿ ಪ್ರಾಬ್ಲಮ್? ನೋ, ಎಂಥ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಅವ್ರ ಮನೇಲಿ ಒಂದು ಸಣ್ಣ ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ಸ್ವಲ್ಪ ಲೇಟು. ಈಗಿಂದೀಗಲೇ ಕರ್ಕೊಂಡು ಹೊರಡ್ತೀನಿ ಸರ್. ಓಕೆ, ಗುಡ್. ಈಗಾಗಲೇ ಪದ್ಮಿನಿ ಹೆಸರನ್ನ ಅನೌನ್ಸ್ ಮಾಡಿದ್ದೀನಿ, ಸೊ ಅವಳು ಬರಲೇಬೇಕು. ಬಂದ ಕೂಡಲೇ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಬಿಡಿ. ಪೇಪರ್ಸ್ ಎಲ್ಲ ರೆಡಿ ಇದೆ. ಶೋರ್ ಸರ್, ಶೋರ್. ಯಾ, ಪದ್ಮಿನಿ, ನಾನು ಎಷ್ಟು ಕೇಳ್ಕೊಂಡ್ರು ನೀನು ಒಪ್ಕೊಳ್ತಾ ಇಲ್ಲಲ್ಲ. ಹೇಗೆ ಒಪ್ಸೋದು ಇವಳನ್ನ? ಒಂದು ಅರ್ಥ ಆಗ್ತಾ ಇಲ್ಲ. ನಂದನ್, ನಂದನ್, ನಂದನ್. ಅಮ್ಮ, ವಾಶ್ರೂಮ್ ಅಲ್ಲಿ ಇದ್ದೀನಿ, ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಸರಿ, ಬಟ್ಟೆ ಇಟ್ಟಿದ್ದೀನಿ, ಹಾಕೊಂಡ್ ರೆಡಿ ಆಗೋ. ಸರಿನಾ? ಸರಿ ಅಮ್ಮ. ಈ ಪತ್ರನ ಬಟ್ಟೆ ಮೇಲೆ ಇಡ್ತೀನಿ. ನಂದನನ್ನ ಬಂದು ಓದ್ತಾರೆ. ನಾನು ಇಲ್ಲೇ ಇದ್ರೆ ಏನಾರ ಎಡ್ವರ್ಟ್ ಆಗ್ಬೋದು. ನವೀನ, ಏನೋ ನೀನಿಲ್ಲಿ? ಅಣ್ಣ, ಪದ್ಮಿನಿ ಅಕ್ಕ ಕೊಟ್ರು. ಬರ್ಲಾ? ಬೈ. ನವೀನ ಪದ್ಮಿನಿ ಕೊಟ್ಟು ಕಳಿಸಿದ್ದ. ಬರೀ ಇದೇ ಕತೆ ಆಯ್ತು ನಮ್ದು. ಸಿಕ್ಕಾಗ ನೆಟ್ಟಗೆ ಮಾತಾಡಲ್ಲ, ಅವ್ರು ಇವ್ರು ನೋಡ್ತಾರೆ ಅನ್ನೋ ಭಯ. ಈಗ ಇಮ್ಯಾಜಿನೇಷನಲ್ಲಿ ಮೀಟ್ ಮಾಡಿ ಮಾತಾಡಬೇಕಾಗಿದೆ. ಹೌದು, ಏನಕ್ಕೆ ಕಳಿಸ್ದೆ ಇದನ್ನ? ನೀವೇ ಯೋಚಿಸಿ. ಓ, ಬೆಳಗ್ಗೆ ನಾನು ಆ ಥರ ಸರ್ಪ್ರೈಸ್ ಕೊಟ್ಟೆ ಅಂತ ನೀನು ಈ ಥರ ಸರ್ಪ್ರೈಸ್ ಕೊಡ್ತಾ ಇದೀಯಾ? ಚೆನ್ನಾಗಿದೆ. ಆದರೂ ನವೀನನ ಬದಲು ನೀನೇ ಬರ್ಬೋದಾಗಿತ್ತು. ನಾನು ಇಲ್ಲೇ ಇದ್ದೀನಲ್ಲ. ನೀನು ನನ್ನ ಇಮ್ಯಾಜಿನೇಷನು. ನಂಗೆ ನಿಜವಾಗ್ಲೂ ನೀನು ಬೇಕಿತ್ತು. ಆದರೂ ನಂಗೆ ಇಷ್ಟ ಆಯ್ತು ಪದ್ಮಿನಿ. ಈ ಹೂ ಕಳಿಸಿರೋ ನಿನಗೆ ನಾನೇನಾದರೂ ಕೊಡಬೇಕಲ್ಲ.
ನೋಡಿ, ನಮ್ಮ ಸಂಪ್ರದಾಯದ ಪ್ರಕಾರ ಪದ್ಮಿನಿಗೆ ಈ ಗೊಂಗಟ್ಟು ಹಾಕಿಸ್ಬೇಕು. ಈ ಗೊಂಗಟ್ಟು ಹಾಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ, ಏನೋ ಶಾಸ್ತ್ರ ಮಾಡ್ತಾರೆ ಅಂತ ಮಂಟಪಕ್ಕೆ ಬರುವಾಗ ಕಾಟಾಚಾರಕ್ಕೆ ತಲೆ ಮೇಲೆ ಎಳ್ಕೊಂಡು ಬರೋ ಅಂಥದ್ದಂತೂ ಅಲ್ವೇ ಅಲ್ಲ. ಈ ಗೊಂಗಟ್ಟು ಅಂದ್ರೆ ಒಂದು ಮರ್ಯಾದೆ, ಒಂದು ಜವಾಬ್ದಾರಿ. ಇದನ್ನ ತುಂಬಾ ಶ್ರದ್ಧೆಯಿಂದ ಸ್ವೀಕರಿಸಬೇಕು, ಗೌರವದಿಂದ ನಡೆಸ್ಕೋಬೇಕು. ಈಗ ಇದನ್ನ ಪದ್ಮಿನಿ ಹಾಕಿದ್ಮೇಲೆ ಮಂಟಪಕ್ಕೆ ಬರೋ ತನಕ ಅವಳು ತೆಗಿಯೋ ಹಾಗಿಲ್ಲ, ಯಾರಿಗೂ ಮುಖಾನು ತೋರಿಸೋ ಹಾಗಿಲ್ಲ. ಇದನ್ನ ತೆಗೆದ ಮೇಲೂ ಕೂಡ ಹುಷಾರಾಗಿ ಎತ್ತಿಟ್ಕೋಬೇಕು, ಯಾವತ್ತೂ ಜೋಪಾನವಾಗಿ ಕಾಪಾಡ್ಕೋಬೇಕು. ಗುಂಗಟ್ಟು ಅಂದ್ರೆ ಬರೀ ಒಂದ್ ಮಾಮೂಲಿ ಬಟ್ಟೆ ಅಂದ್ಕೊಂಡಿದ್ದೆ, ಆದ್ರೆ ಇದಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಆಯ್ತಾ? ಕಷ್ಟನಪ್ಪ ಇದನ್ನೆಲ್ಲ ಹಾಕೊಳ್ಳೋದು. ಪಾಪ ಅಕ್ಕ ಅದ್ ಹೆಂಗ್ ನಿಭಾಯಿಸ್ತಾಳೋ ಏನೋ. ಅರ್ಥ ಆಯ್ತಾ? ಆಗ್ಲಿ ಅಮ್ಮಾಜಿ, ತಿಳಿಸ್ತೀನಿ. ಸರಿ, ಈಗಲೇ ಈ ಗೊಂಗಟ್ನ ಪದ್ಮಿನಿಗೆ ಹಾಕ್ಸಿ. ಆಗ್ಲಿ. ಅಕ್ಕ, ಈ ಗುಂಗಟ್ಗೆ ಅಮ್ಮಾಜಿ ಮನೆನಾಗೆ ತುಂಬಾ ಗೌರವ ಅಂತೆ. ಇದು ಅವ್ರ ಸಂಪ್ರದಾಯ ಅಂತೆ. ಭಾವ ನಿನ್ಗೆ ತಾಳಿ ಕಟ್ಟ ಗಂಟ ನೀನ್ ಇದನ್ನ ತೆಗಿಯಂಗಿಲ್ವಂತೆ. ಆಮೇಲೆ ಯಾರು ನಿನ್ ಮುಖನೂ ನೋಡ್ಬಾರ್ದಂತೆ. ಎಲ್ಲ ಸರಿ, ಆದ್ರೆ ಈ ಡ್ಯಾನ್ಸ್ ವಿಷಯ ಏನ್ ಮಾಡೋದು? ನಂದನ್ನವರಿಂದ ಇನ್ನೂ ಉತ್ತರನೇ ಬಂದಿಲ್ಲ ಅತ್ಯವ. ನಂದನ್ನವ್ರು ಒಪ್ಪಿಗೆ ಕೊಡೋ ಗಂಟ ನಾನು ಎಲ್ಲೂ ಹೋಗಕ್ಕಿಲ್ಲ. ಅದ್ ಏನಾದ್ರೂ ಆಗ್ಲಿ. ಹಾಡಿ ಚೆನ್ನಾಗೆ ನಾನ್ ಡ್ಯಾನ್ಸ್ ಮಾಡಿದೆ ಹಾಡಿದ್ದು. ಮದ್ವೆ ಮನೆನಾಗೆ ಯಾರು ಹಾಡಾಕಿದ್ದು?